ಈಗ ಮೊನ್ನೆ ಪರಮೇಶ್ವರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಹಿರಿಯ ನಾಯಕರು ಅವರು, ಭಾಳ ಹಿರಿಯ ನಾಯಕರು, ಅವ್ರಿಗೇನು ಯಾರು ಬುದ್ಧಿ ಹೇಳಬೇಕಾಗಿಲ್ಲ ಯಾರು ಅವರಿಗೆ ಅಲ್ವಾ, ಅವರೇ ಉಳಿದವರಿಗೆ ಬುದ್ಧಿ ಹೇಳುವ ಸ್ಥಾನದಲ್ಲಿರೋರು. 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಹೇಳಿದರು. ಆಯಿತಾ, ಇವತ್ತು ನೋಡ್ತೀನಿ ಯತೀಂದ್ರ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಬಂದಿದೆ, 5 ವರ್ಷ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಅಂತ. ಯತೀಂದ್ರ ಅವರು ಇದು ಮೊದಲ ಸಲ ಹೇಳೋದಲ್ಲ, ಇದು 2ನೇ ಸಲ ಹೇಳೋದಲ್ಲ, 3ನೇ ಸಲ ಹೇಳೋದಲ್ಲ, 4ನೇ ಸಲ ಹೇಳೋದಲ್ಲ. ಇದೆಲ್ಲ ಪಕ್ಷ ವಿರೋಧಿ ಚಟುವಟಿಕೆ ಅಲ್ವಾ? ನೀವು ಭಯಂಕರ ಶಿಸ್ತು ಕಾಪಾಡ್ತೀರಿ ಪಕ್ಷದಲ್ಲಿ ಅಂತ ಹೇಳಿದ್ರೆ ಇವ್ರಿಗೆ ಏನಾದರೂ ಮಾತಾಡಿದ್ದೀರಾ? KPCC ಅಧ್ಯಕ್ಷರು ಏನಾದರೂ ನೋಟಿಸ್ ಕೊಟ್ರಾ ಅಥವಾ ಏನಾದರೂ? ನನ್ನ ಪ್ರಕಾರ ಅಲ್ಲ, ನಾನು ಹೇಳ್ತಾ ಇರೋದು ಒಂದು ಪಕ್ಷ ಒಪ್ಪಿಕೊಂಡಂಥದ್ದು ಒಂದಿದೆ ಅಲ್ವಾ. ಅದಕ್ಕೆ ಸಿದ್ದರಾಮಯ್ಯ ಅವರು ಬಿಡ್ತಾರಾ ಅಥವಾ DK ಶಿವಕುಮಾರ್ ಅವರು ಆಗ್ತಾರಾ ಅನ್ನುವಂಥದ್ದು ಚರ್ಚೆ ಬೇರೆ ವಿಷಯ. ಶಾಸಕರ ಬೆಂಬಲದ ಮೇಲೆ ನಿರ್ಧಾರ ಆಗುತ್ತೆ. DK ಶಿವಕುಮಾರ್ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ. ಬಹಳ ನೇರವಾಗಿ ಹೇಳ್ಬೇಕು ಅಂದ್ರೆ ಪಕ್ಷ ವಿರೋಧಿ ಚಟುವಟಿಕೆ ಅಂದ್ರೆ ಏನು? ಈಗ ಅವ್ರ ಬೆಂಬಲಿಗರ ಕೈಲಿ ಹೇಳಿಕೆ ಕೊಡ್ಸಿರೋದು ಪಕ್ಷ ವಿರೋಧಿ ಚಟುವಟಿಕೆ ಅಲ್ವಾ? ಸದನದಲ್ಲಿ ನಿಂತ್ಕೊಂಡು ಸದಾ ವಸಲೆ ಅಂತ ಆಡಿದ್ರೆ ಪಕ್ಷ ವಿರೋಧಿ ಚಟುವಟಿಕೆ ಅಲ್ವಾ? ಅದೆಲ್ಲ ಅಶಿಸ್ತೇನೆ. ಅವರ ನಾಯಕ ರಾಹುಲ್ ಗಾಂಧಿ ಅವರು ಅಂಬಾನಿ ಮನೆ ಮದುವೆಗೆ ಇನ್ವಿಟೇಷನ್ ಸ್ವೀಕರಿಸ್ತಿಲ್ಲ, ಅವ್ರನ್ನ ಭೇಟಿ ಮಾಡಲಿಲ್ಲ ಮುಖೇಶ್ ಅಂಬಾನಿನ. ಇವರು ಅಂಬಾನಿ ಮನೆ ಮದುವೆಗೆ ಹೋದ್ರು. ಅದು ನೈತಿಕವಾಗಿ ಅದು ಮಾತ್ರ ಅಲ್ಲ, ನಮ್ಮ ಇಲ್ಲಿ ಒಬ್ರು ಗುರುಗಳಿದ್ರಲ್ಲ, ಜಗ್ಗಿ ವಾಸುದೇವ್ ರಾಹುಲ್ ಗಾಂಧಿ ಬಗ್ಗೆ ಏನು ಹೇಳಿಕೆ ಕೊಟ್ಟರು? ಅವಹೇಳನ ಆಗುವಂತ ಒಂದು ಹೇಳಿಕೆ ಕೊಟ್ಟರು. ಆದ್ರೆ ರಾತ್ರಿ ಹೋಗಿ ಅವ್ರ ಜೊತೆ ಊಟ ಮಾಡ್ಕೊಂಡ್ ಬಂದ್ರು ಇವರು. ಎಸ್, ಅಮಿತ್ ಶಾ ಜೊತೆ ಸ್ಟೇಜ್ ಶೇರ್ ಮಾಡಿದ್ರು ಒಟ್ಟಿಗೆ. ಯಾವುದೋ ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಶೇರ್ ಮಾಡಿದ್ರೆ ಅಭ್ಯಂತರ ಇಲ್ಲ, ಓಕೆ ಹೋಗ್ಲಿ. ಇವತ್ತು ಕೂಡ ಸಿದ್ದರಾಮಯ್ಯ ಮೋದಿ ಶೇಕ್ ಹ್ಯಾಂಡ್ ಮಾಡಿದರೆ, ಯಾಕಂದ್ರೆ ಅವ್ರು ಬಂದಾಗ ಪ್ರೋಟೋಕಾಲ್ ರಿಸೀವ್ ಮಾಡಬೇಕು, ಮಾಡಿದರೆ ದಟ್ಸ್ ಓಕೆ. ಇವರು ಯಾವುದೋ ಒಂದು ಪ್ರೈವೇಟ್ ಪ್ರೋಗ್ರಾಮಲ್ಲಿ ಹೋಗಿ ಅಮಿತ್ ಶಾನ್ ಭೇಟಿ ಮಾಡಿದ್ರು. AICC ಅಧ್ಯಕ್ಷರು ಕುಂಭಮೇಳದ ಬಗ್ಗೆ, ಅಲ್ಲಿ ಕುಂಭಮೇಳದ ಸ್ನಾನ ಮಾಡಿದ್ರೆ ಬಡತನ ಹೋಗುತ್ತಾ, ನಿವಾರಣೆ ಆಗುತ್ತಾ ಅಂತ ಹೇಳ್ತಾರೆ. ನೆಕ್ಸ್ಟ್ ವೀಕು DK ಶಿವಕುಮಾರ್ ಅಲ್ಲಿ ಕುಂಭಮೇಳದ ಸ್ನಾನ ಮಾಡ್ತಾರೆ. ಇದು ಪಕ್ಷದ ಶಿಪಾಯಿ, ಪಕ್ಷದ ಕಟ್ಟಾ ಬೆಂಬಲಿಗ, ಕಟ್ಟಾ ಕಾರ್ಯಕರ್ತ ಅಂತ ಹೇಳ್ಕೊಳ್ಳುವಂಥ ಅವ್ರು ಮಾಡೋದ ಇದು ಕೆಲಸ? ನಾನು ಹೇಳಿದ್ದು ಅವರು ಮೇಲ್ಪಂಕ್ತಿ ಹಾಕಿ ಕೊಡಬೇಕು KPCC ಅಧ್ಯಕ್ಷ. ನಾನು ಹೇಳ್ತಿರೋದು, ಈಗ ಇವರು ಯಾರೋ ಈ ಬಲಿ ಕೊಡೋದು ಕುರಿ, ಕೋಳಿ, ಇಂಥ ಸಣ್ಣ ಪ್ರಾಣಿಗಳು, ಹುಲಿ ಸಿಂಹಗಳು ಕೊಡಲ್ಲ, ಹಂಗೆ ಹಿಂಗೆ ಈ ಜಬ್ಬಾರ್ ಅಂತವ್ರ ಮೇಲೆ ಬ್ರಹ್ಮಾಸ್ತ್ರ ಹಂಗೆ ಮಾಡಿದಾರಲ್ಲ ಅಂತ